ಕಾವ್ಯ, ಯಾಕೆನೆ? ಯಾಕೆ ತುಂಬ ಡಲ್ ಆಗಿದೆಯಾ? ಏನಾಯ್ತು? ಏನಿಲ್ಲ ಕಣೆ. ಯಾಕೆ ತುಂಬ ಡಲ್ ಇದೆಯಾ? ನೋಡು, ನಿನ್ನೆ ಊರಿಗೆ ಹೋಗಿದ್ದಲ್ಲ, ಅರುಣ್ ಊರಿಗೆ, ಏನಾಯ್ತು? ಲೇ, ಅವನು ತುಂಬ ಮೋಸ್ಕರ ಕಣೆ. ನಿಜವಾಗ್ಲೂ ಅವನಂತ ಮೋಸ್ಕರ ಯಾರೂ ಇಲ್ಲ. ಛೇ, ಈ ಹುಡುಗರನ್ನ ನಂಬಲೇಬಾರ್ದು ಕಣೆ. ತುಂಬ ಬ್ಯಾಡ್ ಬಾಯ್ ಅವನು. ಯಾಕೆ, ಏನಾಯ್ತು? ನೋಡು, ನನ್ನ ಹತ್ರ ಹೇಳಲ್ವಾ ನೀನು? ಏನಂತ ಹೇಳಿ ನಾನು ಹಣೆ ಬರೋಕ್ಕೆ. ಛೇ, ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ. ಆ ರವಿನ ಯಾಗೋ ದೂರ ಮಾಡಿಕೊಂಡು ಇವನ ಜೊತೆ ಲೈಫ್ ಸೆಟ್ಲ್ ಆಗೋಣ, ದೊಡ್ಡ ಶ್ರೀಮಂತ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ಇವನು ಈ ಥರದವನು ಅಂತ ನನಗೆ ಅರ್ಥನೇ ಆಗಲಿಲ್ಲ ಕಣೆ. ನನಗೆ ನಿಜ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ಇವನಿಗೆ. ಯಾಕೆನೆ? ಏನಾಯ್ತು? ಏನೇನೋ ಕತೆ ಹೇಳ್ತಾನೆ ಕಣೆ. ಅವ್ರ ಅಣ್ಣ ಕದ್ದೋದ್ನಂತೆ ಮದುವೆ ಮನೆಯಿಂದ, ಅದಕ್ಕೆ ಇವನು ಆ ಹುಡುಗಿಗೆ ಬಾಳ್ ಕೊಟ್ಟಿದ್ದಾನಂತೆ. ವಾಟ್? ಹಾಗಾದ್ರೆ ನಿನ್ನ ಜೀವನ ಏನೇ? ನಿನ್ನ ಕತೆ ಏನು? ನನ್ನ ಕತೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕಣೆ. ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಟ್ಟಿದೆ ನನಗಂತೂ. ನಾನು ಕನ್ಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಇವನು ಈ ಥರ ಕೆಲಸ ಮಾಡ್ತಾನೆ ಅಂತ. ಇವನು ತುಂಬ ನಂಬಿದೆ ಕಣೆ. ನಾನು ನಂಬಿದ್ದಕ್ಕೆ ತಕ್ಕಾಗಿ ನನಗೆ ತುಂಬ ಮೋಸ ಮಾಡಿಬಿಟ್ಟ ಕಣೆ. ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ನೋಡು ಕಾವ್ಯ, ಅದಕ್ಕೆ ನಾನು ಹೇಳಿದ್ದು, ಈ ಹುಡುಗರೆಲ್ಲ ನಂಬಾರ್ದು ನಾವು. ಪಾಪ ಆ ರವಿ ಎಷ್ಟು ಇಷ್ಟಪಡ್ತಾನೆ ನೋಡು. ಅವನ್ನ ತುಂಬ ಮಿಸ್ ಮಾಡ್ಕೋತಿದ್ಯಾ ಕಣೆ ನೀನು. ಒಳ್ಳೆಯವನು ಕಣೆ ಅವನು, ತುಂಬ ಒಳ್ಳೆಯವನು. ಅವನ್ನ ಕಳ್ಕೊಬೇಡ ನೀನು. ಅವ್ನು ಕಳ್ಕೊಂಡ್ರೆ ಮತ್ತೆ ನಿನಗೆ ನಿಜವಾದ ಪ್ರೀತಿ ಸಿಗಲ್ಲ. ಇವನ ಮೇಲೆ ನನಗೆ ಅವಾಗಲಿಂದನೂ ಅರುಣ್ ಮೇಲೆ ಅನುಮಾನ ಇತ್ತು. ಇವನು ಸರಿಲ್ಲ ಕಣೆ, ಇವನ್ನ ಬಿಟ್ಬಿಡು. ನೋಡು, ಈಗ ಹೇಗಿದ್ರು ಅವನು ಮದುವೆ ಆಗಿದ್ದಾನೆ. ಆ ಮದುವೆ ಆಗಿರೋ ಸುದ್ದಿ ನಿನಗೇನಿಕ್ಕೆ? ಬಿಟ್ಬಿಟ್ಟು ನಿನ್ನ ಮದುವೆ ಆಗಿರೋ ರವಿ ಜೊತೆ ಚೆನ್ನಾಗಿದೆ ನೀನು. ನೋಡು ಸ್ವೀಟಿ, ನಾನು ಯಾವುದೇ ಕಾರಣಕ್ಕೂ ಅವ್ನು ಬಿಡೋ ಮಾತೇ ಇಲ್ಲ ಕಣೆ. ನಾನು ಅವನ್ನೇ ಮದುವೆ ಆಗ್ಬೇಕು. ನಾನು ಅದೇನೋ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದಾನಲ್ವಾ, ಕೊಡಲೇ ಬಿಡು. ಕೊಟ್ಟಾದ್ಮೇಲೆ ಮದುವೆ ಆಗ್ತೀನಿ ನಾನು. ಕಾವ್ಯ, ನಿನಗೆ ಬುದ್ಧಿ ಇಲ್ವಾ ನಿನಗೆ? ಇನ್ನೊಂದು ಹುಡುಗಿ ಸಾಪ ತಟ್ಟಿದ್ರೆ ಅದು ಒಳ್ಳೇದಾಗಲ್ಲ ಕಣೆ. ಬೇಡ ಕಣೆ. ನೋಡು, ಇಲ್ಲಿ ಗಂಟ ಆಗಿರೋದು ಸಾಕು. ಇನ್ನು ಮುಂದೆ ಪ್ರಾಬ್ಲಮ್ ಮಾಡ್ಕೋಬೇಡ ನೀನು. ಯಾವ ಸಾಪನೇ? ಇವಾಗ ಹೇಳ್ಬೇಕು ಅಂದರೆ ನನ್ನ ಸಾಪ ಅವಳಿಗೆ ತಟ್ಟಬೇಕು ಗೊತ್ತಾ. ನಾನು ಮದುವೆ ಆಗಿ ಚೆನ್ನಾಗಿರಬೇಕು ಅಂತ ಎಷ್ಟು ಆಸೆಯಿಂದಿದ್ದೆ ಗೊತ್ತಾ. ನನ್ನ ಆಸೆ ಎಲ್ಲ ನಿರಾಸೆ ಆಯಿತು ಅವಳಿಂದ. ಹೇಳಬೇಕು ಅಂದರೆ ನಾನು ಸಾಪ ಹಾಕ್ಬೇಕು ಅವಳಿಗೆ. ಅವಳಕ್ಕೆ ಸಾಪ ಹಾಕ್ತಾಳೆ? ಅವಳು ಸಾಪ ಯಾಕೆ ನನಗೆ ತಟ್ಟುತ್ತೆ? ನನ್ನ ಅರುಣ್ಣ ಅವಳು ಕಿತ್ಕೊಂಡಿದ್ದಾಳೆ ನನ್ನಿಂದ. ಕಾವ್ಯ, ನೀನು ಏನಕ್ಕೆ ನೀನು ಸಿಚುವೇಶನ್ ಅರ್ಥ ಮಾಡ್ಕೋತಾ ಇಲ್ವಲ್ಲ? ನೀನು ಆಲ್ರೆಡಿ ಮದುವೆ ಆಗಿದೆ ಕಣೆ. ನೀನು ರವಿ ಜೊತೆ ಮದುವೆ ಆಗಿದೆಯಾ? ಆ ವಿಷಯ ಅರುಣ್ ಗೊತ್ತಾ? ಗೊತ್ತಿಲ್ಲ ತಾನೇ? ಗೊತ್ತಾದ್ರೆ ಸುಮ್ಮನೆ ಆಗ್ತಾನೆ ಅವನು. ಗೊತ್ತಾಗ್ಲಿ ಬಿಡೆ. ರವಿಗೆ ನಾನು ಡಿವೋರ್ಸ್ ಕೊಡ್ತೀನಿ, ನೀನು ಅವಳಿಗೆ ಡಿವೋರ್ಸ್ ಕೊಡು ಅಂತೀನಿ. ನೀನು ಯಾವ ಥರ ಮದುವೆ ಆಗಿದೆಯೋ ಆ ಥರ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ ನಾನು. ಗೊತ್ತಾದಾಗ ನೋಡ್ಕೊಳ್ಳೋಣ ಬಿಡು. ಯಾರು ಹೇಳಕ್ಕೆ ಹೋಗ್ತಾರೆ? ನೀನು ಹೇಳ್ತೀಯಾ? ನಾನು ಯಾಕೆ ಹೇಳಿ? ನೀನು ನನ್ನ ಫ್ರೆಂಡ್ ಕಣೆ, ಬೆಸ್ಟ್ ಫ್ರೆಂಡು. ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಇಷ್ಟಪಡ್ತೀನಿ ಹೊರತು ತಂದಾಕಿ ತಮಾಸೆ ನೋಡೋಂಥ ಬುದ್ಧಿ ನಾನು ಕಲ್ತಿಲ್ಲ. ನೀನು ಗೊತ್ತಿಲ್ವಾ ನನ್ನ ಬಗ್ಗೆ? ಗೊತ್ತು ಕಣೆ, ನೀನು ನನ್ನ ಬೆಸ್ಟ್ ಫ್ರೆಂಡು. ಅದಕ್ಕೇನೆ ಯಾವುದೇ ವಿಷಯ ಇದ್ರೂ ನಾನು ಮುಚ್ಚು ಮರೆಯಲ್ದ ನಿನ್ನ ಹತ್ರ ಹೇಳ್ಕೊಳ್ಳೋದು. ಮತ್ತು ನಾನು ಒಂದು ಮಾತು ಹೇಳ್ತೀನಿ ಕಣೆ, ಬೇಜಾರು ಮಾಡ್ಕೊಬೇಡ ನೀನು. ನೋಡು, ಇವಾಗಲೂ ಕಾಲ ಮಿಂಚಿಲ್ಲ. ಅರುಣ್ ಸುದ್ದಿಗೆ ಹೋಗ್ತಾನೆ ನೀನು. ರವಿ ಜೊತೆ ತುಂಬ ಚೆನ್ನಾಗಿರ್ಬೋದು ಕಣೆ. ನೀನು ಹೇಗೋ ಒಳ್ಳೆ ಕೆಲಸದಲ್ಲಿದೆಯಾ, ಆಯಿತಾ? ಅವನು ಒಂದು ಕೆಲಸ ಸೇರಿಕೊಂಡ್ರೆ ನಿಮ್ಮದೇಗಿರ್ಬೋದು ಅಲ್ವಾ? ಅಲ್ಲ ಸ್ವೀಟಿ, ಏನು ಹೇಳ್ತಾ ಇದೆಯಾ ನೀನು? ಅರ್ಥ ಆಗ್ತಾ ಇದೆಯಾ? ಅವನ ಎಜುಕೇಷನ್ಗೆ ಯಾವ ಕೆಲಸ ಸಿಗುತ್ತೇನೆ? ಯಾವ ಕೆಲಸ ಸಿಗುತ್ತೆ ಹೇಳು? ಅವನ ಥರ 10,000 ರೂಪಾಯಿ ಸಂಬಳದಲ್ಲಿ ನನ್ನ ಜೀವನ ಮಾಡೋಕ್ಕಾಗಲ್ಲ ಕಣೆ. ಇಲ್ಲ, ನಾನು ಸಾಕಬೇಕು ಅನ್ನೋ ಹಣೆ ಬರೋ ನನಗಿಲ್ಲ. ಅವನಿಗೆ ನಾನು ಕೆಲಸ ಮಾಡಿ ಸಂಬಳ ತಂದು ಕೊಡಬೇಕು ಅನ್ನೋ ಹಣೆ ಬರೋ ನನಗಿಲ್ಲ ಕಣೆ. ನಾನು ನಿಮ್ಮದೇ ಮನೇಲಿರಬೇಕು. ನನಗೆಲ್ಲ ತಂದಾಕ್ಬಿಟ್ಟು ನಾನು ಚೆನ್ನಾಗಿ ನೋಡ್ಕೋಬೇಕು. ನಾನು ಶಾಪಿಂಗ್ ಹೋಗಬೇಕು, ನಾನು ಸುತ್ತಬೇಕು, ನಾನು ಟ್ರಾವೆಲಿಂಗ್ ಮಾಡಬೇಕು, ನಾನು ಎಂಜಾಯ್ ಮಾಡಬೇಕು ಲೈಫ್ನ. ಅದಕ್ಕೆಲ್ಲ ಅವನ ಥರ 10,000 ರೂಪಾಯಿ ದುಡ್ಡು ಯಾವುದಕ್ಕೆ ಸಾಕಾಗುತ್ತೆ ಹೇಳು? ನಾನು ಅದಕ್ಕೆ ಅವನ್ನ ಬಿಟ್ಟಿರೋದು ನಾನು. ನೋಡು, ಏನಾರು ಆಗಲಿ, ಆದರೆ ರವಿ ತುಂಬ ಒಳ್ಳೆಯವನು ಕಣೆ. ನೋಡು, ಅರುಣ್ಗಿಂತ ರವಿ ತುಂಬ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ಅವನು ಏನಕ್ಕೆ ಹೇಳಲಿಲ್ಲ ಅರುಣ್? ಯಾಕೆ ಹೇಳಲಿಲ್ಲ? ಮದುವೆಯಾಗಿ ಇಷ್ಟು ದಿನ ಆದರೂ ನಿನ್ನಿಂದ ಯಾಕೆ ಮುಚ್ಚಿಟ್ಟ ಹೇಳು? 15 ಡೇಸ್ ಆಯಿತು ಅವನು ಹೆಚ್ಚು ಕಮ್ಮಿ ಕರೆಕ್ಟಾಗಿ ಆಫೀಸ್ಗೆ ಬಂದು. ಅದರಲ್ಲೇ ಅರ್ಥ ಮಾಡ್ಕೋಬೇಕಲ್ವ ನೀನು? ಏನಕ್ಕೆ ನೀನು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಅವನದೇನು ತಪ್ಪಿಲ್ಲ ಕಣೆ. ತಪ್ಪಿದ್ದಿದ್ರೆ ಅಲ್ಲೇ ಬಿಟ್ಬಿಟ್ಟು ಬರ್ತಿದ್ದೆ ಅವನಿಗೆ. ಏನು ಮಾಡೋದು? ಅವ್ರ ಅಣ್ಣ ಓಡೋದ್ನಂತೆ ಮದುವೆ ಮನೆಯಿಂದ. ಆವಾಗ ಅವ್ರ ಅಪ್ಪ ಅಮ್ಮ ಬಲವಂತದಿಂದ ಇವನ ಕೈಲಿ ತಾಲಿ ಕಟ್ಸಿರೋದು. ಇವನಿಗೂ ಅವಳು ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಕಣೆ. ಅದಕ್ಕೇ ಡೈವರ್ಸ್ ಕೊಡ್ತೀನಿ ಅಂತ ಫಸ್ಟ್ ನೈಟಲ್ಲೇ ಹೇಳೋದ್ನಂತೆ ಅವಳಿಗೆ. ಅದಕ್ಕೆ ಅವಳು ಏನು ಹೇಳಿಲ್ವಂತೆ. ಸದ್ಯದಲ್ಲೇ ಡಿವೋರ್ಸ್ ಆಗುತ್ತೆ. ಆದಮೇಲೆ ನಾನು ಅರುಣ್ ಮದುವೆ ಆಗ್ತೀವಿ. ಅರುಣ್ಗೆ ಏನು ಸ್ವಲ್ಪ ದಿನ ಆದರೆ ಒಳ್ಳೆ ಸ್ಯಾಲರಿ ಬರುತ್ತೆ ಕಣೆ. ಆವಾಗ ಆರಾಮಾಗಿರ್ಬೋದು ನಾವು. ನಾನು ಅದಕ್ಕೇ ನಂದು ಮತ್ತು ಅವನ ಸಂಬಳ ಇಬ್ಬರದ್ದು ಸರಿಯಾಗುತ್ತೆ. ಲೈಫ್ ಎಂಜಾಯ್ ಮಾಡ್ಕೊಂಡು ಇರ್ತೀವಿ ನಾವು. ಅದಕ್ಕೆ ಕಣೆ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗೆ ಏನು ಮಾಡೋದು ಅಂತಲೇ ನನಗೆ ತಲೆನೇ ಓಡ್ತಾ ಇಲ್ಲ. ನಿನ್ನೆಯಿಂದ ತುಂಬ ಬ್ಲ್ಯಾಂಕ್ ಆಗಿದ್ದೀನಿ ಕಣೆ. ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಸ್ವೀಟಿ, ಎಲ್ಲರೂ ಹೊರಗಡೆ ಸುತ್ತಾಡ್ಕೊಬರೋಣ? ಓಕೆ, ಡ್ಯೂಟಿ ಮುಗಿದ್ಮೇಲೆ ಹೋಗೋಣ ಬಿಡು. ಏನು ಮಾಡಬೇಕು ಅನ್ನೋದೇ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಕಣೆ. ನನಗಂತೂ ತಲೆನೇ ಓಡ್ತಾ ಇಲ್ಲ. ಆ ಬೇವರ್ಸಿ ನನ್ನ ಜೀವನಕ್ಕೆ ಯಾಕೆ ಬಂದ್ಲು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. 3 ವರ್ಷದಿಂದ ನಾವು ಲವ್ ಮಾಡ್ತಾಯಿದ್ದೋ ಕಣೆ.
ನಮ್ದೇನಾದ್ರು ತಪ್ಪಿದೆಯಾ ಹೇಳು? ಆ ಗೂಬೆ ಏನಕ್ಕೆ ನಮ್ಮ ಮಧ್ಯದಲ್ಲಿ ಬಂದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವರುಣ್ಗಂತೂ ಅವಳು ಕಂಡ್ರೆ ಆಗಲ್ವಂತೆ, ಸ್ವಲ್ಪನೂ ಇಷ್ಟ ಇಲ್ವಂತೆ ಕಣೆ. ಅವನೇ ಹೇಳ್ದ, ಬಲವಂತದಿಂದ ಮದುವೆ ಮಾಡಿದ್ದು ನಮ್ಮ ಸೋದ್ರ ಮಾವನ ಮಗಳೇ, ಅದರಿಂದನೇ ಅಣ್ಣ ಓದ ಅಂದ್ಬಿಟ್ಟು ನನ್ನ ಕೈ ತಾಲಿ ಕಟ್ಸಿದ್ರು ಅಂತ ತುಂಬ ಫೀಲ್ ಮಾಡ್ಕೊಂಡ ಕಣೆ. ತುಂಬ ಅಳ್ತಿದ್ದ, ತುಂಬ ಬೇಜಾರು ಮಾಡ್ಕೊಂಡ. ನನಗೆ ಅವ್ನು ನೋಡ್ಬಿಟ್ಟು ತುಂಬ ಹೊಟ್ಟೆ ಹೊಡೆದ್ಬಿಡ್ತು ಕಣೆ. ಕಾವ್ಯ, ನಾನೊಂದು ಮಾತು ಹೇಳ್ತೀನಿ, ನೀನು ಅರುಣ್ ನಂಬಲೇಬೇಡ. ನೀನು ಅವನು ಅಷ್ಟು ನಿನ್ನ ಇಷ್ಟಪಡೋದಾಗಿದ್ರೆ ಫಸ್ಟು ದಿಟ್ಟೇನೆ ಈ ಥರ ಆಗೋಯ್ತು ಅಂತ ಹೇಳ್ಬೋದಾಗಿತ್ತಲ್ವಾ? ಏನಕ್ಕೆ ಇಷ್ಟು ದಿನ ಮುಚ್ಚಿಟ್ಟಿದ್ದ ಅವನು? ತಿರ್ಗಾ ಅವ್ನು ನಂಬ್ತೀನಿ ಅಂತೀಯಲ್ಲ ನೀನು, ಎಂಥ ದಡ್ಡಿರಬೇಕು. ನಿನ್ನಿಷ್ಟ ಕಣೆ, ಒಟ್ಟಿಗೆ ನಿನ್ನ ಲೈಫ್ ನಿನ್ನಿಷ್ಟ. ನಾನು ಒಬ್ಳು ಫ್ರೆಂಡಾಗಿ ನಾನು ಹೇಳ್ಬೇಕಾಗಿದ್ದು ಡ್ಯೂಟಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ ಕಡೆ, ನಾನು ಏನಾದರೂ ಮಾಡ್ಕೊಬಿಡ್ತೀನಿ ಅಂದ್ಬಿಟ್ಟು ಆ ಥರ ಹೇಳಿಲ್ಲ ಅವನು ಅಷ್ಟೇ. ನಾನು ಸೂಸೈಡ್ ಏನಾದ್ರು ಅಟೆಂಪ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅವನು ಹೇಳಿಲ್ಲ, ಇಲ್ಲಾಂದರೆ ಅವನು ಹೇಳ್ತಿದ್ದ ಅಲ್ವಾ. ಏನಪ್ಪ, ಅವನ ಮೇಲೆ ನಿನಗೆ ನಂಬಿಕೆ ಇರಬೇಕಷ್ಟೇ. ನನಗಂತೂ ಅವನ ಮೇಲೆ ನಂಬಿಕೆನೇ ಇಲ್ಲ ನನಗೆ. ಇಲ್ಲ ಕಣೆ, ಅವನು ತುಂಬ ಒಳ್ಳೆಯವನು, ನಾನು ನಂಬ್ತೀನಿ ಅವನ್ನ. ಸರಿನಮ್ಮ, ಇದ್ರ ಮೇಲೆ ನಿನ್ನಿಷ್ಟ. ನಾನು ಹೇಳ್ಬೇಕಾದ್ದೆಲ್ಲ ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ ಕಣೆ, ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ಸರಿ ಬಿಡು, ಆಯಿತು. ಹಲೋ. ಹಾಯ್ ಸ್ವೀಟಾರ್ಟ್, ಹೇಗಿದೆಯಾ? ಓ, ಮದುವೆ ಗಂಡು, ಹೇಳು. ಸ್ವೀಟಿ, ಯಾಕೆ ಈ ಥರ ಎಲ್ಲ ಮಾತಾಡ್ತೀಯಾ? ನನಗೆ ಬೇಜಾರು ಮಾಡೋಕ್ಕೆ ನಿಂಗೆ ಇಷ್ಟನಾ? ಏನಿಗೆ ಬೇಜಾರು ನಿನಗೆ? ಏನಿಗೆ ಬೇಜಾರು? ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಬಿಡು. ಹೊಸ ಮದುವೆ ಗಂಡು ಯಾವ ಥರ ಖುಷಿಯಿಂದ ಇರ್ತೀಯ? ಇರೋ ಆರಾಮಾಗಿ. ನಾನು ಯಾವ ಥರನಾದ್ರು ಸಾಯ್ತೀನಿ, ನಿನಗೇನಿಕ್ಕೆ? ಯಾಕೆ ಪುಟ, ಯಾರು ಅಂತ ಕೇಳ್ತೀಯಾ? ನನ್ನ ನಂಬರ್ ಸೇವ್ ಮಾಡ್ಕೊಂಡಿಲ್ವಾ? ನಿನ್ನ ನಂಬರ್ ಡಿಲೀಟ್ ಮಾಡಿದೆ, ಇವಾಗ ಬಂತಲ್ಲ, ಗೊತ್ತಾಗಲಿಲ್ಲ. ಯಾಕೆ ಇಷ್ಟೊಂದು ಇಷ್ಟರವಾಗಿ ಮಾತಾಡ್ತಿದೀಯಾ? ನೋಡು, ನಾನು ನಿಜವಾಗ್ಲೂ ನಂಗೆ ತುಂಬ ಬೇಜಾರಾಗುತ್ತೆ ಈ ಥರ ಎಲ್ಲ ಮಾತಾಡಿದ್ರೆ. ಹೌದೌದು, ನೀನು ಬೇರೆ ಹುಡುಗಿ ಮದುವೆ ಆದ್ರೂ ನಾನು ಬೇಜಾರು ಮಾಡ್ಕೋಬಾರ್ದು. ನಾನು ಈ ಥರ ಅಂದ್ಬಿಟ್ರೆ ನನಗೆ ಬೇಜಾರಾಗುತ್ತೆ ಪಾಪ. ಬೇಬಿ ಪ್ಲೀಸ್ ನೋಡು, ಈ ಥರ ಎಲ್ಲ ಮಾತಾಡ್ಬೇಡ ನೀನು. ನನಗೆ ಎಷ್ಟು ಮನ್ಸು ನೋವುತ್ತೆ ಗೊತ್ತಾ? ನಿನಗೆ ಮನಸ್ಸಿದ್ರೆ ಅಲ್ವಾ ಏಕೆ? ನನಗೆ ಮನಸ್ಸಿಲ್ಲ ಅಲ್ವಾ? ನಾನು ಎಷ್ಟು ನಂಬಿದ್ನೋ ನಿನ್ನ, ಯಾಕೋ ನನಗೆ ಈ ಥರ ಮೋಸ ಮಾಡಿದೆ ನೀನು. ಛೇ, ನಿಜವಾಗ್ಲೂ ನೀನು ಈ ಥರ ಮೋಸ ಮಾಡ್ತೀಯ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ ನಾನು. ನೋಡು, ಪದೇ ಪದೇ ಫೋನ್ ಮಾಡಿ ನನಗೆ ತೊಂದರೆ ಕೊಡಬೇಡ ನೀನು. ಬೇಬಿ, ಯಾಕೆ ತಿರ್ಗಾ ನೀನು ಇದೇ ಥರ ಮಾತಾಡ್ತಿದ್ಯಾ? ನಾನು ಅವ್ಳು ಡಿವೋರ್ಸ್ ಕೊಟ್ಬಿಟ್ಟು ನೀನು ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ? ನನ್ನ ಯಾಕೆ ನೀನು ಅವಾಯ್ಡ್ ಮಾಡ್ತಾ ಇದ್ದೀನಿ ನೀನು? ಮೊದಲು ಡಿವೋರ್ಸ್ ಕೊಟ್ಬಿಟ್ಟು ಬಾ, ಆಮೇಲೆ ಇರೋದು ಮಾತಾಡೋದು. ಇವಾಗಲೇ ಯಾಕೆ ಮಾಡ್ತೀಯಾ? ನಾನು ಹೇಳಿದ್ದೀನಿ ಅಲ್ವಾ, ಡಿವೋರ್ಸ್ ಆಗೋ ಗಂಟ ನೀನು ಯಾವುದೇ ಕಾರಣಕ್ಕೂ ನನಗೆ ಫೋನ್ ಮಾಡಬೇಡ ಅಂತ. ಏನಕ್ಕೆ ಫೋನ್ ಮಾಡ್ತಾ ಇದೆಯಾ ನೀನು? ನಾನು ಡ್ಯೂಟಿಲಿದ್ದೀನಿ, ಇಡು ಫೋನ್ನ. ಬೇಬಿ, ನಿನ್ನ ಜೊತೆ ಒಂದು ನಿಮಿಷ ಮಾತಾಡಲಿಲ್ಲ ಅಂದ್ರೆ ನನ್ನ ತಲೆನೋವು ಬರುತ್ತೆ. ನಿನಗೆ ಗೊತ್ತು ಅಲ್ವಾ ನಾನು ನಿನ್ನ ಎಷ್ಟು ಹಚ್ಕೊಂಡಿದ್ದೀನಿ ಅಂತ? ಯಾಕೆ ಅರ್ಥ ಮಾಡ್ಕೋತಿಲ್ಲ ಪುಟ ನೀನು? ಯಾಕೆ ಅರ್ಥ ಮಾಡ್ಕೋತಿಲ್ಲ ಹೇಳು ಪ್ಲೀಸ್? ನೋಡರುಣ್, ನೀನು ಕೊಟ್ಟು ಪುರಾಣ ಆಡ್ಕೊಂಡು ಕುತ್ಕೊಳ್ಳೋಕ್ಕೆ ನಂಗೆ ಟೈಮ್ ಇಲ್ಲ. ನಾನು ಡ್ಯೂಟಿಲಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಫೋನ್ ಇಡು ಪ್ಲೀಸ್ ಫೋನ್ ಕಟ್ ಮಾಡಬೇಡ ಪ್ಲೀಸ್. ಇಡು ಫೋನ್ನ. ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ಫೋನ್ ಮಾಡಿ 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 ಹುಚ್ಚು ಬರಬೇಕು ಇವನಿಗೆ. ನಾನು ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಬಾರ್ದು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.